ನಮಸ್ಕಾರ ಎಲ್ಲರಿಗೂ. ಅಂಜು ಕಿಶೋರ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ, ನಾನು ಮೈಸೂರಿನ ಝೂ ವಿಡಿಯೋನ ಹಾಕಿದ್ದೆ. ಅದರ ಮುಂದುವರೆದ ಭಾಗ ಇವತ್ತು ನಾನು ನಿಮಗೆ ತೋರ್ಸೋಕೆ ಹೋಗ್ತಾಯಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ನಾನು ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಮೈಸೂರು ಝೂನ ಅಲ್ಲಿರುವಂಥ ಪ್ರಾಣಿಗಳನ್ನ ಪರಿಚಯ ಮಾಡಿ ಕೊಡ್ತಾಯಿದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರೋವಂಥದ್ದು ಇದನ್ನು ಸಿಂಹ ಅಂತ ಕರೀತಾರೆ, ಇನ್ನೊಂದು ಹಿಬ್ಬ ಅಂತಲೂ ಕರೀತಾರೆ. ತುಂಬ ಸಣ್ಣ ಇತ್ತು, ಮಾತ್ರ ನೋಡೋಕ್ಕೆ ಬೇಜಾರಾಯಿತು. ಎಷ್ಟು ಸಣ್ಣ ಇದೆ ಅಂತ ನೀವೇ ನೋಡ್ಬೋದು. ಸೊ ಏನಕ್ಕೆ ಅಂತ ಗೊತ್ತಿಲ್ಲ, ನಿಜವಾಗ್ಲೂ ಯಾವ ಥರ ಅಲ್ಲಿ ಟ್ರೀಟ್ ಮಾಡ್ತಾರೆ ಪ್ರಾಣಿಗಳನ್ನ ಅಂತ ನಮಗೆ ಗೊತ್ತಿಲ್ಲ. ಬೇಜಾರಾಯಿತು ಒಟ್ಟಿನಲ್ಲಿ ಪ್ರಾಣಿಗಳನ್ನ ನೋಡಿದಾಗ. ನಾನು ತುಂಬ ಚಿಕ್ಕ ಹುಡುಗಿಯಿಂದ ಝೂನ ನೋಡ್ತಾ ಇರೋದ್ರಿಂದ ಮುಂಚೆ ನಾವು ನೋಡ್ಬೇಕಾದ್ರೆ ಇದ್ದಂಥ ಪ್ರಾಣಿಗಳು ಖಂಡಿತ ಇವಾಗಿಲ್ಲ. ಅವಾಗೆಲ್ಲ ಹೇಗಿತ್ತು ಝೂ ಅಂದರೆ ಸಿಕ್ಕಾಬಡೆ ಪ್ರಾಣಿಗಳನ್ನ ಅಲ್ಲಿ ಸಾಕಿದ್ರು. ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು, ಕಣ್ಣು ತುಂಬ ನೋಡ್ಬೋದಿತ್ತು ಪ್ರಾಣಿಗಳನ್ನ. ಬಟ್ ಇವಾಗ ಹೇಗೆ ಅಂದರೆ ಎಲ್ಲ ಪ್ರಾಣಿಗಳದ್ದು ಮನೆಗಳು ಬಂದು ಖಾಲಿ ಇದೆ. ಪ್ರಾಣಿಗಳೇ ತೀರ ಕಮ್ಮಿ ಇಟ್ಟಿದ್ದಾರೆ. ಅದು ಅಲ್ಲದೆ ತುಂಬ ಏನಂತ ಪ್ರಾಣಿಗಳೇನು ಆ್ಯಕ್ಟಿವ್ ಕೂಡ ಅಲ್ಲಿ ಇರಲಿಲ್ಲ, ಅದ್ರ ಪಾಡ್ಗದಿತ್ತು. ಅಲ್ಲೇನು ಊಟ ಕಮ್ಮಿ ಅಂತನೋ ಮತ್ತೊಂದು ಇನ್ನೊಂದು ಗೊತ್ತಿಲ್ಲ, ಅಂಥ ಹೈಪರ್ ಏನೋ ಆ್ಯಕ್ಟಿವ್ ಇರಲಿಲ್ಲ. ನಾವೆಲ್ಲ ಮುಂಚೆ ನೋಡಿದ ಪ್ರಾಣಿಗಳಿಗೆ ಕಂಪೇರ್ ಮಾಡಿದಾಗ ಅದ್ರ ಪಾಡ್ಗದು ಆಟ ಆಡ್ಕೊಂಡು ಅದ್ರ ಪಾಡ್ಗದೇನೋ ಅವ್ರದ್ದೇ ಆದಂಥ ಒಂದು ಪ್ರಪಂಚದಲ್ಲಿ ಅವರಿದ್ದರು. ಕೆಲವೊಂದಂತೂ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಂತೂ ಇತ್ತು. ಸೊ ತುಂಬ ಚೆನ್ನಾಗಿ ಅದಕ್ಕೆ ಏನದರದು ವಾತಾವರಣ ಬೇಕೋ ಆ ಪ್ರಾಣಿಗಳಿಗೆ, ಆ ವಾತಾವರಣ ತಕ್ಕನಂಗೆ ಎಲ್ಲವೂ ಕೂಡ ಮಾಡ್ತಾನೂ ಇದ್ದಾರೆ. ಇನ್ನೂ ಹೊಸ ಮನೆಗಳು ಅದಕ್ಕೋಸ್ಕರ ಅಂತ ಮಾಡ್ತಾನೇ ಇದ್ದಾರೆ. ಬಟ್ ಪ್ರಾಣಿಗಳು ತುಂಬ ಅಂದರೆ ತುಂಬ ಕಮ್ಮಿ ಇದೆ. ನಾವು ಸಣ್ಣ ವಯಸ್ಸಲ್ಲಂತೂ ಸಿಕ್ಕಾಪಟ್ಟೆ ನೋಡ್ಬಿಟ್ಟಿದ್ದೀವಿ. ನನಗೆ ಅಲ್ಲಿ ತುಂಬ ಇಷ್ಟ ಆಗುವಂಥದ್ದು ಅಂದರೆ ಈ ಥರ ಈ ಗೋರಿಲ್ಲಾ, ಚಿಂಪಾಂಜಿ ಎಲ್ಲ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ನನಗೆ ತುಂಬ ಇಷ್ಟ. ಅದು ತುಂಬ ಹೊತ್ತು ನೋಡ್ತೀನಿ ನಾನು ಅಲ್ಲಿ ಹೋದಾಗ. ಸೊ ನಮ್ಮನೇಲಿ ಎಲ್ಲರಿಗೂ ಚಿಂಪಾಂಜಿ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಬಂದು ಒಂದು ಏಜ್ ಆಗಿರೋವಂಥದ್ದಿದೆ, ತುಂಬ ದೊಡ್ಡದು. ಅದು ಅದ್ರ ಪಾಡ್ಗದು ಅಲ್ಲಿ ಒಂದು ವಿಂಡೋ ಹತ್ರ ಕೂತ್ಕೊಬಿಟ್ಟಿದೆ ಸೈಲೆಂಟಾಗಿ. ತುಂಬ ಒಂದು 20-25 ಮಿನಿಟ್ಸ್ ನಾವು ವೆಯ್ಟ್ ಮಾಡಿದೋ ಬರುತ್ತೇನೋ ಅಂತ. ಬಟ್ ಅದು ನಮ್ಮ ಹತ್ರ ಬರಲೇ ಇಲ್ಲ, ಒಂದೇ ಕಡೆ ಅದು ಕೂತ್ಕೊಬಿಟ್ಟಿತ್ತು. ಲಾಸ್ಟ್ ಟೈಮ್ ಹೋದಾಗ ತುಂಬ ಚೆನ್ನಾಗಿ ಬಂದು ಓಡಾಡ್ತಾಯಿತ್ತು. ಅಲ್ಲೆಲ್ಲ ಜನ ಎಲ್ಲ ತುಂಬ ನೋಡಿ ಕಿರ್ಚಾಡ್ತಾಯಿದ್ರು. ಬಟ್ ಈ ಸಲ ಅದು ಯಾವುದೇ ಥರ ಮೂಮೆಂಟ್ ಮಾಡಲೇ ಇಲ್ಲ. ಸುಮಾರು ಒಳಗಡೆ ಬಂದು ನಿಮಗೆ ಒಂದು 6 ಕಿಲೋಮೀಟ್ರ್ ನೀವು ವಾಕ್ ಮಾಡಬೇಕಾಗುತ್ತೆ ಒಳಗಡೆ. ಫುಲ್ ಎಲ್ಲ ನಾನು ಝೂ ಸ್ಟಾರ್ಟಿಂಗಿಂದ ಪಕ್ಷಿಗಳಿಂದ ಬಂದು ಎಂಡಿಂಗ್ ಜಿರಾಫೆವರೆಗೂ ಬರ್ತೀನಿ ಅಂದರೆ ಸುಮಾರು 6 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ. ಹಾಗೆ ನಿಮಗೆ ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಾವೇರಿ ವಾಟ್ರು ನಿಮಗೆ. ಹಾಗೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಬಾತ್ರೂಮ್ಸ್ ಇರ್ಬೋದು, ತುಂಬ ಕ್ಲೀನಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಅದೆಲ್ಲ ತುಂಬ ಇಷ್ಟ ಆಯಿತು. ಹಾಗೆ ಯಾರಿಗೆ ಮಕ್ಕಳಿಗೆ ಹಾಲು ಕುಡಿಸ್ತಾರಲ್ಲ ಅವ್ರಿಗೆ ರೂಮ್ಸ್ ಇರ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಎಲ್ಲರಿಗೂ ಕೂಡ ಅಷ್ಟು ದೂರ ನಡ್ಕೊಂಡು ಬಂದಾಗ ಹೊಟ್ಟೆ ಹಸಿವು ಆಗೇ ಆಗುತ್ತೆ, ಬಾಯಾರಿಕೆ ಆಗೇ ಆಗುತ್ತೆ. ಸೊ ತಿನ್ನೋಕ್ಕಿರ್ಬೋದು. ಸಂದೇಶ್ ಹೋಟೆಲ್ ಅಂತಲೇ ಅಲ್ಲಿದೆ ಒಳಗಡೆ ನಿಮಗೆ. ಅದು ಕ್ಲಿಪ್ಪಿಂಗ್ ನಾನು ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಮಳೆ ಬರ್ತಾಯಿತ್ತು. ಹಾಗಾಗಿ ಆ ಕ್ಲಿಪ್ಪಿಂಗ್ ನಾನು ತೊಗೊಂಡಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಬೇಕಾದ್ರೆ ಖಂಡಿತ ತೊಗೊಂಬರ್ತೀನಿ. ಸಂದೇಶ್ ಹೋಟೆಲ್ ಅಂತ ಎಲ್ಲ ಥರ ಸ್ನ್ಯಾಕ್ಸು ನಿಮಗೆ ಸಿಗುತ್ತೆ. ಊಟ ಪ್ರತಿಯೊಂದು ಕೂಡ ಅಲ್ಲಿ ನಿಮಗೆ ಸಿಗುತ್ತೆ. ಆದರೆ ಏನು ಅಂದರೆ ನೀವು ನಾನು ಏನೋ ಒಂದು ಸ್ನ್ಯಾಕ್ಸ್ ತೊಗೊಂಡು ತಿನ್ಕೊಂಡು ಪ್ರಾಣಿಗಳು ನೋಡ್ಕೊಂಬರ್ತೀನಿ ಅಂದರೆ ಖಂಡಿತ ಅಲ್ಲಿ ಬಿಡಲ್ಲ. ಅಲ್ಲೇ ತಿಂದು ಅಲ್ಲೇ ಡಸ್ಟ್ಬಿನ್ ಇರುತ್ತೆ, ಅಲ್ಲೇ ಹಾಕಿ ಹೋಗಬೇಕು. ತಿನ್ಕೊಂಡೆಲ್ಲ ಹೋಗುವಂಥದ್ದಿಲ್ಲ ಅಲ್ಲಿ. ಹಾಗೆ ಇಲ್ಲಿ ಒಂದು ವಾಟರ್ ಫಾಲ್ ಕೂಡ ಮಾಡಿದ್ದಾರೆ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ, ಚೆನ್ನಾಗಿ ಕಾಣಿಸುತ್ತೆ
ನೋಡಿ ತುಂಬ ಚೆನ್ನಾಗಿದೆ ವಾಟರ್ಫಾಲ್ ಅದು. ಚೆನ್ನಾಗಿದೆ. ನೀವು ಒಳ್ಳೆ ಮಕ್ಳನ್ನ ಕರ್ಕೊಂಡೋಗಿ ಇರೋವಂಥ ಪ್ರಾಣಿಗಳನ್ನ ತೋರಿಸ್ಕೊಂಡು ಎಂಜಾಯ್ ಮಾಡ್ಕೊಂಬರ್ಬೋದು. ಆ ಝೂಲಿ ತುಂಬ ಇಷ್ಟ ಆಗೋವಂಥದ್ದಂದರೆ ಜಿಂಕೆಗಳು. ಸುಮಾರು ಒಂದು 500-700 ಜಿಂಕೆ ಇರ್ಬೋದೇನೋ ನಾವು ಅಂದ್ಕೊಂಡಿರೋ ಹಾಗೆ. ಅಷ್ಟು ಜಿಂಕೆಗಳನ್ನ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಕ್ಕಾಬಡೆ ಚೆನ್ನಾಗಿದೆ. ಅಲ್ಲೇನು ಅಂದರೆ 2 ಜಿಂಕೆಗಳು ತುಂಬ ಫೈಟ್ ಮಾಡ್ತಾಯಿದ್ದು. ಎಷ್ಟು ಫೈಟ್, ಎಲ್ಲರೂ ಕೂಡ ಅದೇ ನೋಡ್ತಾಯಿದ್ರು, ಫೈಟಿಂಗ್ ಮಾಡೋದೇ ನೋಡ್ತಾಯಿದ್ರು. ಅಷ್ಟು ಚೆನ್ನಾಗಿತ್ತು. ಜಿಂಕೆಗಳಿಗೇನು ಕಮ್ಮಿ ಇಲ್ಲ, ಎಷ್ಟು ಬೇಕಾದ್ರೂ ನೋಡ್ಬೋದು ನೀವು. ಅದು ಬಿಟ್ಟರೆ ನಾರ್ಮಲಾಗಿ ನಿಮಗೆ ಏಷ್ಯಾ ಎಲಿಫೆಂಟ್ ಸಿಗುತ್ತೆ ನಿಮಗೆ. ನೋಡಿ ಇದ್ರ ಕೊಂಬುಗಳೆಲ್ಲ ಹೇಗಿದೆ, ಮರ ಇದ್ದಂಗಿದೆ ಇದ್ರ ಕೊಂಬುಗಳೆಲ್ಲ. ನೋಡ್ತಾಯಿದ್ರೆ ಇದೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಅಲ್ಲಿ ನಿಮಗೆ ಏನು ಈ ಹುಲಿ, ಚಿರತೆ, ಸಿಂಹ ಅಂತ ಏನು ಬರುತ್ತೆ ಅದು ಒಂದೊಂದೇ ಇರೋವಂಥದ್ದು, ಜಾಸ್ತಿ ಏನಿಲ್ಲ ಅಲ್ಲಿ. ಚೀತಾ ಬಂದು 1-2 ಇತ್ತು ಅಷ್ಟೇ. ಹುಲಿ ಬಂದು ನಾವು ನೋಡಿದ್ದು ಕೂಡ ಒಂದೇ ಅನಿಸುತ್ತೆ, ಒಂದೇ ನೋಡಿರಬೇಕು, ತುಂಬ ಕಮ್ಮಿ. ಜಿಂಕೆಗಳಂತೂ ಹೆವಿ ಇತ್ತು. ಎಲಿಫೆಂಟ್ ಕೂಡ ಸುಮಾರು ಒಂದು 5 ಇದೆ ಅಲ್ಲಿ ಎಲಿಫೆಂಟ್ ನಿಮಗೆ. ಅದೇ ಮಕ್ಕಳು ನೀವು ನೋಡಬೇಕು, ಮಕ್ಕಳನ್ನ ಪ್ರಾಣಿಗಳು ತೋರಿಸ್ಬೇಕು ಅಂದರೆ ಕರ್ಕೊಂಡೋಗಿ ತೋರಿಸ್ಬೋದು, ಏನು ಮೋಸ ಏನಿಲ್ಲ. ಹಾಗೆ ದೊಡ್ಡವರಿಗೆ 120 ರೂಪಾಯಿ ತೊಗೊಳ್ತಾರೆ ಒಂದು ಟಿಕೆಟು. 5 ವರ್ಷದ ಮೇಲಿದ್ದರೆ ಆ ಮಕ್ಕಳಿಗೆ 60 ರೂಪಾಯಿ ತೊಗೊಳ್ತಾರೆ ಟಿಕೆಟು. ಪ್ರತಿ ಮಂಗಳವಾರ ನಿಮಗೆ ಝೂ ಬಂದು ಕ್ಲೋಸ್ ಆಗಿರುತ್ತೆ, ಓಪನ್ ಇರಲ್ಲ. ಗೊತ್ತಿಲ್ಲದೆ ಇರೋರಿಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ. ಸೊ ನಿಮಗೆಲ್ಲರಿಗೂ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಎಷ್ಟು ಪ್ರೈಸಲ್ಲಿ ಟಿಕೆಟ್ ಅಂತ. ಯಾವುದೇ ಕಾರಣಕ್ಕೂ ಮಂಗಳವಾರದೊತ್ತು ಝೂಗೆ ಹೋಗ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೋಬೇಡಿ, ಯಾಕಂದರೆ ಕ್ಲೋಸ್ ಇರುತ್ತೆ ಮಂಗಳವಾರ, ರಜಾ, ಹಾಲಿಡೇ. ಸೊ ಈ ಆನೆ ಬಂದು ಅದ್ರ ಪಾಡ್ಗದು ಓಡಾಡ್ತಾನೇ ಇತ್ತು. ಯಾರ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ, ಏನಿಲ್ಲ, ಅದರಷ್ಟಕ್ಕದಿತ್ತು. ಇದು ಬಂದು ನೋಡ್ತಾ ಇದ್ದೀರಲ್ಲ, ಇದ್ರ ಏಜ್ ಬಂದು 32 ವರ್ಷ ಅಷ್ಟೇ. ದಂತ ಬಂದು ಸಿಕ್ಕಾಪಟ್ಟೆ ಉದ್ದ ಇದೆ ಇದ್ರದ್ದು. ಒಂದೇ ಒಂದು ಆನೆ ಇದ್ದಿದ್ದು. ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ತುಂಬ ಉದ್ದ ಇದ್ರದ್ದು ದಂತ ಬಂದು. ಅದು ಬಿಟ್ಟರೆ ನಾರ್ಮಲಾಗಿ ಮೊಸಳೆಗಳಿರ್ಬೋದು, ಅಲ್ಲೆಲ್ಲ ಸಿಕ್ಕಡೆ ಸ್ಮೆಲ್ ಬಂದೇ ಬರುತ್ತೆ. ನಿಮಗೆ ಗೊತ್ತಲ್ಲ ಎಷ್ಟು ಸ್ಮೆಲ್ ಇರುತ್ತೆ ಅಂತ. ಹೆವಿ ಸ್ಮೆಲ್ ಇತ್ತು ಅಲ್ಲಿ, ಆ ರೇಂಜ್ಗಿತ್ತು. ಜಾಸ್ತಿ ಯಾರು ಜನ ಅದನ್ನು ನೋಡೋಕ್ಕೆ ಹೋಗಲಿಲ್ಲ. ಮೊಸಳೆಗಳು ಎಲ್ಲ ಸ್ಮೆಲ್ಗೆ ಆಗ್ತಾಯಿಲ್ಲ ಯಾರಿಗೂ ತಡ್ಕೊಳ್ಳೋಕ್ಕೆ. ಮಕ್ಕಳೆಲ್ಲ ಇರೋದ್ರಿಂದ ಅದೊಂದು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಕ್ಲೀನ್ ಇರಲಿಲ್ಲ ಅಲ್ಲಿ. ಈ ಬಾತುಕೋಳಿಗಳು ಅವೆಲ್ಲ ಇತ್ತು. ಆಮೇಲೆ ಅದು ಬಿಟ್ಟರೆ ನಿಮಗೆ ಎಲ್ಲ ಥರದ ಹಾವುಗಳಿದೆ ಅಲ್ಲಿ. ನಾನು ನಿಜವಾಗ್ಲೂ ಅದನ್ನು ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ನನಗಾಗಲ್ಲ, ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಹಾಗಾಗಿ ನಾನು ವಿಡಿಯೋನೇ ಮಾಡಲಿಲ್ಲ. ಯಾರೂ ಕೂಡ ಮಾಡ್ಕೊಳ್ತಾ ಇರಲಿಲ್ಲ ವಿಡಿಯೋ ಅಲ್ಲಿ. ಎಲ್ಲರಿಗೂ ಬೈದಲೇ ನೋಡ್ತಾಯಿದ್ರು. ಎಲ್ಲ ಥರ ವೆರೈಟಿ ಹಾವುಗಳಲ್ಲಿದ್ದು ಮಾಡ್ಕೋಬೋದಿತ್ತು. ಬಟ್ ನಮಗೆಲ್ಲರಿಗೂ ಫ್ಯಾಮಿಲಿ ಭಯ ಇರೋದ್ರಿಂದ ಬೇಡ ಅಂತ ಹೇಳ್ತಾಯಿದ್ರು. ಮಾಡ್ಕೊಂಡಿದ್ದಾರೆ, ಅದು ಕೂಡ ಕ್ಲಿಪ್ಪಿಂಗ್ ಆಗ್ತಾಯಿದ್ದೆ. ಸೊ ಅದನ್ನು ನೋಡ್ಕೊಬಂದೆ. ನಿಮಗೆ ಕಾಳಿಂಗ ಸರ್ಪ ಇರ್ಬೋದು, ನಾಗರ ಹಾವು, ಕೆರೆ ಹಾವು, ಎಲ್ಲ ಥರ ಹೆಬ್ಬಾವು, ಹಾವುಗಳು, ಎಲ್ಲ ಥರ ಮಣ್ಣಾವು, ಪ್ರತಿಯೊಂದನ್ನು ಕೂಡ ಅದನ್ನು ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಹಾವುಗಳನ್ನ ಎಲ್ಲ ಥರ ಹಾವು ಕೂಡ ಮೇಂಟೈನ್ ಮಾಡಿದ್ದಾರೆ, ಅದೊಂದು ಚೆನ್ನಾಗಿ ಮಾಡಿದ್ದಾರೆ. ಅದು ಬಿಟ್ಟರೆ ನಿಮಗೆ ಕಾಮನ್ ಆಗಿ ನೀವು ಮೈಸೂರು ರೋಡಲ್ಲಿ ಹೋಗಬೇಕಾದ್ರೂ ಝೂ ಪಕ್ಕದಲ್ಲಿ ನಿಮಗೆ ಜಿರಾಫೆ ಅಂತೂ ಕಾಣಿಸುತ್ತೆ. ಅದೇ ನಿಮ್ಗೆ ಆಚೆ ಕಡೆಯಿಂದನೂ ಕೂಡ ಅದು ತುಂಬ ಚೆನ್ನಾಗಿ ಅದಿರೋ ಹೈಟಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಜಿರಾಫೆ ಕಾಣುತ್ತೆ. ಆ ರೋಡಲ್ಲಿ ಏನು ಹೋಗ್ತೀವಿ, ಆ ಝೂ ರೋಡಲ್ಲಿ ಫೈನಲ್ ನಿಮಗೆ ಸಿಗೋವಂಥದ್ದೇ ಜಿರಾಫೆ. ಸ್ಟಾರ್ಟಿಂಗ್ ನಿಮಗೆ ಎಂಟ್ರಿ ಕೊಟ್ಟಿದ ತಕ್ಷಣ, ಟಿಕೆಟ್ ತೊಗೊಂಡು ಎಂಟ್ರಿ ಕೊಟ್ಟಿದ ತಕ್ಷಣ ಸಿಗೋದು ಪಕ್ಷಿಗಳು, ನವಿಲು, ಎಲ್ಲ ವೆರೈಟಿ ಪಕ್ಷಿಗಳು ಸಿಗುತ್ತೆ. ಅದು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪಕ್ಷಿಗಳು. ಲಾಸ್ಟಲ್ಲಿ ಸಿಗುವಂಥದ್ದು ನಿಮಗೆ ಜಿರಾಫೆ. ಅಲ್ಲಿಗೆ ಝೂ ಬಂದು ಎಂಡ್ ಆಯಿತು ಅನ್ನೋದು ಒಂದು ಮುಂಚೆಯಿಂದನೂ ಇರೋವಂಥದ್ದು. ಜಿರಾಫೆ ನೋಡ್ದು ಅಂದರೆ ಇಲ್ಲಿಗೆ ಕಂಪ್ಲೀಟಾಗಿ ಝೂ ನೋಡಾಯಿತು ಅಂತ. ಸೊ ನನ್ನ ಮಗಳಿಗಂತೂ ಜಿರಾಫೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವಳು ಝೂಗೆ ಬರೋದೇ ಜಿರಾಫೆನ ನೋಡೋಕ್ಕೆ. ಆ ಜಿರಾಫೆನ ಸ್ಟಾರ್ಟಿಂಗ್ ನಾವು ಎಂಟ್ರಿ ಕೊಟ್ಟಾಗ್ಲಿಂದ ಕೇಳ್ತಾ ಇರ್ತಾಳೆ, ಜಿರಾಫೆಲಿ ಐತೆ. ಆ ಜಿರಾಫೆ ನೋಡ್ಬೇಕಂದ್ರೆ ನೀವು 6 ಕಿಲೋಮೀಟ್ರು ಕಂಪ್ಲೀಟ್ ಮಾಡ್ಕೊಂಬಂದ್ರೇ ಲಾಸ್ಟಲ್ಲಿ ಸಿಗುತ್ತೆ. ಅಲ್ಲಿ ಹಾಗೆ ನೀವು ಹೈಟ್ ಕೂಡ ನಿಮ್ಮದು ಚೆಕ್ ಮಾಡ್ಕೋಬೋದು. ಜಿರಾಫೆ ಥರನೇ ಒಂದು ಹೈಟ್ ಚೆಕ್ ಮಾಡೋವಂಥದ್ದು ಇಟ್ಟಿದ್ದಾರೆ. ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಮಾಡ್ಬೋದು.
ಹಾಗೆ ನಾವು ಕೂಡ ಮಾಡಿಕೊಂಡು, ಯಾರಿಗೆ ಹೈಟ್ಗಳು ಗೊತ್ತಿರಲ್ಲ ಅವ್ರ ಹೈಟಲ್ಲಿ ಚೆಕ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿ ಜಿರಾಫೆ ಅದ್ರ ಪಾಡ್ಗದು ಓಡಾಡ್ತಾಯಿತ್ತು. ಅದು ಕೂಡ ತುಂಬ ಜಾಸ್ತಿನೇ ಇಟ್ಟಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ ಜಿರಾಫೆ ಎಷ್ಟು ಉದ್ದ ಇದೆ ಅಂತ. ಅದು ನೋಡೋದೇ ಒಂದು ಖುಷಿ ಅಂತ ಅಂದ್ಕೊಳ್ತೀನಿ ನಾನು. ಜಿರಾಫೆ ನೋಡೋದು, ಅದ್ರ ಹೈಟು, ಅದ್ರ ಕುತ್ತಿಗೆ, ಏನೋ ಒಂದು ನೋಡೋಕ್ಕೆ ಚೆಂದ ಅದು ಜಿರಾಫೆನ. ಸೊ ಹೀಗಾಗಿತ್ತು ನನ್ನ ವಿಡಿಯೋ ಝೂದು. ಹಿಂದಿನ ವಿಡಿಯೋ ಮತ್ತು ಈ ವಿಡಿಯೋದಲ್ಲಿ ಝೂ ಹೇಗಿದೆ, ಮೈಸೂರು ಝೂ ಹೇಗಿದೆ, ಎಷ್ಟು ಪ್ರಾಣಿಗಳಿದೆ ಅಂತ ನಾನು ತೋರಿಸಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೀಗೆ ವಿಡಿಯೋಗಳನ್ನ ಮಾಡೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ನಾನು ಎಲ್ಲ ಕಡೆ ಎಲ್ಲೆಲ್ಲಿ ಹೋಗ್ತೀನಿ, ಪ್ರಯಾಣ ಮಾಡ್ತೀನಿ, ಆ ವಿಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ.